ಕ್ಯಾಮ್ರಾದಲ್ಲಿ ಚೆನ್ನಾಗಿ ರೆಕಾರ್ಡ್ ಆಗ್ತಿದೆ, ಯಾರು ಬಿಡ್ತಾರ? ಇಲ್ಲ ಇಲ್ಲ, ಇದು ಚೆನ್ನಾಗಿದೆ ವಿಡಿಯೋ ರೆಕಾರ್ಡ್. ಏ ಬ್ರೋ, ಕಂಟೆಂಟ್ ಅದು ಕರ್ನಾಟಕ ಟೋಪಿ ಅಂತ ಮೂಲಕ ಗಿಲ್ಲಿ ಕ್ರೇಜ್ ದೂರಿಯಾಗಿದೆ. ಗಿಲ್ಲಿ ಪಕ್ಕ ವಿನ್ ಆಗೇ ಆಗ್ತಾರೆ. ಆಗೋಗಿದ್ದಾರೆ ಆಲ್ರೆಡಿ. ಗಿಲ್ಲಿ ಇಸ್ ದ ವಿನ್ನರ್. ರನ್ನರ್ ಯಾರು ಗೊತ್ತಾಗಬೇಕಷ್ಟೇ. ರನ್ನರ್ ಯಾರು ಅಂತ ವಿನ್ನರ್. ರನ್ನರ್ ಸೆಕೆಂಡ್ರಿ, ನಮ್ಗೆ ರನ್ನರ್ ಬೇಡ, ನಮ್ಗೆ ವಿನ್ನರ್ ಬೇಕಷ್ಟೇ ನಮ್ಗೆ. ಗಿಲ್ಲಿ ಗಿಲ್ಲಿ ದೇಶಾದ್ಯಂತ ಇಂಡಿಯನ್ ಕಂಡು ಅಮಿತ್ ಶಾ ಬಿಟ್ಟರೆ ನೆಕ್ಸ್ಟ್ ಇರೋದೇ ಗಿಲ್ಲಿ. ಮಾತಾಡಿ ಮೇಡಮ್, ಯಾರಾದ್ರೂ ಮಾತಾಡ್ತೀರಾ? ಸ್ನೇಹಿತರೆ, ಎಲ್ಲ ನಾಳೆ ಬುಧವಾರ ಫೈನಲ್ ವೋಟಿಂಗು 99 ಓಟ್ಗಳನ್ನ ಗಿಲ್ಲಿಯವ್ರಿಗೆ ಹಾಕ್ಬೇಕು. ದಯವಿಟ್ಟು ಎಲ್ರೂ. ಮತ್ತೆ ಈಗ ಆಲ್ರೆಡಿ ಗಿಲ್ಲಿ ಗೆದ್ದಾಗಿದೆ. ಕಲರ್ಸ್ ಕನ್ನಡದವರು ಘೋಷಣೆ ಮಾಡೋದು ಒಂದೇ ಬಾಕಿ ಇದೆ. ಹೋಗಿ ಬ್ರೋ ನೀವು. ಇದರಲ್ಲಿ ಕಲರ್ಸ್ ಕನ್ನಡದವ್ರು ಯಾವುದೇ ಮುಲಾಜ್ ಇಟ್ಕೋಬೇಡಿ. ಇಲ್ಲಿ ಗೆದ್ದಾಗಿದೆ, ಎಲ್ಲರೂ ಘೋಷಣೆ ಮಾಡಿ ಕರೆಕ್ಟ್ ಆಗಿ. ಮಕ್ಕಳು ಬೆಳಿಬೇಕು. ಅತ್ಯುತ್ತಮ ದೊಡ್ಡ ಕಲಾವಿದ ಆತ ಗಿಲ್ಲಿ, ಗೊತ್ತಾಯ್ತಾ? ಗಿಲ್ಲಿ ಆಟ. ಅದರಿಂದ ಆತನ ಬೆಳವಣಿಗೆಗೆ ಸಹಕಾರ ಮಾಡಿ. ಸರ್ ಆಕ್ಚುಲಿ ಏನ್ ಗೊತ್ತಾ, ನಾನೇ ಒಂದು ನಿಮಿಷ. ಇಡೀ ದೇಶಾದ್ಯಂತ ಗೊತ್ತಿದೆ ಗಿಲ್ಲಿ ಗೆದ್ದಿದ್ದಾನೆ ಅಂತ ಹೇಳಿ. ದೇಶಾದ್ಯಂತ ಗೊತ್ತಿದೆ ಗಿಲ್ಲಿನೇ ವಿನ್ನರ್ ಅಂತ ಹೇಳಿ. ಅಕಸ್ಮಾತ್ ಏನಾದ್ರು ಬಿಗ್ ಬಾಸ್ ಏನಾದ್ರು ಮೋಸ ಮಾಡ್ತು ಅಂದ್ರೆ ಬಿಗ್ ಬಾಸ್ ಯಾವ ತರ ನಡೆಯುತ್ತೆ, ಬಿಗ್ ಬಾಸ್ ಕಲ್ಲೊಡಿಯೋದಂತೂ ಗ್ಯಾರಂಟಿ. ಅದು ನಾನು ಒಂದು ಹೆಣ್ಣು ಮಗಳಾಗಿ ಹೇಳ್ತೀನಿ, ಇದಾಗೋದಂತೂ ಗ್ಯಾರಂಟಿ. ಹೇಳಿ, ಯಾರು ಗಿಲ್ಲಿ ಅಭಿಮಾನಿಗಳಿದಾರೋ, ಬರ್ತಾರೋ ಬರಲ್ವೋ, ನಾನು ಒಬ್ಳೆ ಆಚರಿಸಿದ್ರೆ ಅದ್ ಹೆಂಗ್ ಬಿಗ್ ಬಾಸ್ ನಡೆಸ್ತಾರೋ. ನೆಕ್ಸ್ಟ್ ಗಿಲ್ಲಿ ಏನಾದ್ರು ವಿನ್ ಆಗಿಲ್ಲ ಅಂದ್ರೆ ಕೊಡೋ ದುಡ್ಡಿಗೆ, ಯಾರ ಇನ್ಫ್ಲೂಯೆನ್ಸ್ಗೆ ಮತ್ತೊಂದೊಬ್ಬ ಬಡ ಯುವಕನ್ನ, ಮಂಡ್ಯದ ಯುವಕನ್ನ, ರೈತರ ಮಗನ್ನ ಸೋಲಿಸ್ಬೇಕನ್ನೋದು ಏನಾದ್ರು ಭ್ರಮೆಲಿದ್ರೆ ಬಿಗ್ ಬಾಸ್ ನಡೆಯೋ ಚಾನ್ಸೇ ಇಲ್ಲ ಮುಂದಕ್ಕೆ. ಇದಂತೂ ಗ್ಯಾರಂಟಿ. ಏನೇನ ಮತ್ತೂರಲ್ಲಿ ನಿಂತ್ಕೊಂಡು ಹೇಳ್ತಾ ಇದೀನಿ, ಮತ್ತೂರು ಯುವಕ ಗೆದ್ದಿಲ್ಲ ಅಂದ್ರೆ ಬಿಗ್ ಬಾಸ್ ಕಲ್ಲೆಟ್ಟು ಖಚಿತ. ಒಂದು ಎಲ್ರಿಗೂ ನಾವು ಪಾದಯಾತ್ರೆಗೆ ಹಮ್ಮಿಕೊಂಡು ಅಂದ್ರೆ ಏನ್ ಬೈಕ್ ರ್ಯಾಲಿಗೆ ಅಂತ ಅಂದ್ಬಿಟ್ಟು ನಿನ್ನೆನೆ ಪ್ರಿಪರೇಷನ್ಸ್ ಇಲ್ಲ, ಏನೂ ಇಲ್ಲ ಅಂದ್ಕೊಂಡಾಗ ಕೆಲವು ನನಗೆ ಅಂದ್ರೆ ಬೆಳಿಗ್ಗೆ ಬೆದರಿಕೆ ಕರೆಗಳು ಮತ್ತೆ ಬ್ಯಾಡ್ ಕಮೆಂಟ್ಸ್ಗಳು ವಾಟ್ಸಪ್ ನಂಬರ್ ಕೊಟ್ಟಿದ್ನಲ್ಲ, ಸೊ ತುಂಬಾ ಕೆಟ್ಟದಾಗ ನೀನ್ ಮದ್ದೂರ್ ದಾಟ್ಬಿಡ್ತೀಯಾ, ಬಿಡದಿ ದಾಟ್ಬಿಡ್ತೀಯಾ ಅಂತೆಲ್ಲ ಹೇಳ್ತಾ ಇದ್ರು. ಆ ಬಿಡದಿ ದಾಟ್ತೀಯಾ ನೋಡ್ಕೋಬಹುದು, ಬಿಡದಿ ದಾಟ್ತೀಯಾ, ಕೆಂಗೇರಿ ದಾಟ್ತೀಯಾ, ನೀನು ನೋಡ್ತೀಯಾ. ಸಪೋರ್ಟ್ ಮಾಡಿದ್ರೆ ಏನ್ರಪ್ಪ ಉಳಿದೇ ಇರೋರು ಅದು ಯಾರಿದ್ದಾರೆ? ಓಕೆನಾ, ಉಳಿಸದೇ ಇರೋರಲ್ಲ ಸರ್. ಒಂದ್ ನಿಮಿಷ ಲೈವ್ ಇದೆ. ಉಳಿದ ಏನು ಇಲ್ಲಿ ಸಪೋರ್ಟ್ ಮಾಡಿದ್ರೆ ನೀನ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂದ್ರಲ್ಲಪ್ಪ. ಹೇಳಿ ಸರ್. ಈಗ ನಾವು ಒಂದೇ ಹೇಳೋದೇನು ಗೊತ್ತಾ, ಆ ವ್ಯಕ್ತಿ ಇಷ್ಟು ದಿನ ಎಲ್ಲ ಕಪ್ ಗೆಲ್ಲಬೇಕು, ಏನೋ ಒಂದು ಮಾಡಬೇಕು ಅಂತ ಹೊರಗಡೆ ಹೋಗೋರೆ. ಆ ವ್ಯಕ್ತಿ ಇವತ್ತು ಒಂದು ಸ್ಟೇಟ್ಮೆಂಟ್ ಮಾಡುವಾಗ ಅಲ್ಲೇ ಒಂದು ಪ್ರೆಸ್ ಮೀಟ್ ಥರ ನಡಿಬೇಕಾದ್ರೆ ಹೇಳ್ತಾನೆ ಅವನು, ಒಂದು ಜನ ಬೆಳಗ್ಗೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ದುಡ್ದು ಬಂದಿರ್ತಾರೆ, ಟಿ ವಿ ಮುಂದೆ ಕುಂತ್ಕೊಂಡಾಗ ಆ ಪ್ರೋಗ್ರಾಮ್ ಕುಂತ್ಕೊಂಡು ನಾವು ನೋಡಬೇಕು ಅನ್ನೋಂಥ ಥರ ಇರಬೇಕು, ಅವ್ರು ನಗಬೇಕು, ಅವ್ರು ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಬಂದಿರುವಂಥದ್ದು ಮರಿಬೇಕು ಅನ್ನೋದನ್ನ ಅವ್ರು ಟಿಂಕಲ್ಲಿ ಇಟ್ಕೊಂಡು ಬಂದು ಇವತ್ತು ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದ ಅಜ್ಜಿ ಗಂಟನೂ ಒಂದು ನಗ್ತಾ ಇದ್ದಾರೆ, ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ದಾರೆ, ಇವತ್ತು ನೋಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಮೇನ್ ಗಿಲ್ಲಿಗೋಸ್ಕರ ಇಷ್ಟ ಆಯ್ತಾ. ಈಗ ಗಿಲ್ಲಿ ಒಳಗಡೆ ಹೋದಾಗ ಫಾಲೋವರ್ಸ್ ಇದ್ದದ್ದು 1 ಲಕ್ಷ ಚಿಲ್ಲರೆ ಇತ್ತು ಅಷ್ಟೇ, ಇವತ್ತು 13 ಲಕ್ಷ ಫಾಲೋವರ್ಸ್ ಆಗಿದ್ದಾರೆ. ಆಯ್ತಾ, ಇದನ್ನ ಇಲ್ಲೇ ಪಿನ್ ಟು ಪಿನ್ ಹೇಳ್ತೀನಿ. 13 ಲಕ್ಷದಲ್ಲಿ 3 ಲಕ್ಷ ಬೇಡ ವೋಟ್ ಮಾಡ್ದು, 10 ಲಕ್ಷ ಜನ ಮಾಡ್ತೀನಿ ಅಂತ 9 ಲಕ್ಷ 90 ಇದಾಗುತ್ತೆ. 9 ಕೋಟಿ 99 ಲಕ್ಷ ಓಟ್ ಬಿಡಬೇಕು. ಇದ್ರಲ್ಲಿ ಏನಾರು ನಡೀತು ಅಂದ್ರೆ, ಯಾಕೆಂದ್ರೆ ಇಷ್ಟು ಆಕ್ಟಿವ್ ಇದ್ದಾರೆ ಅಂತ ಆದ್ರೆ 13 ಲಕ್ಷದ ಗಂಟೆ ಫಾಲೋವರ್ ಆಗೈತೆ ಅಂದ್ರೆ ಎಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವಂಥವ್ರೆ ಮಾಡಿರೋಂಥದ್ದು, ಎಲ್ಲ ಫಾಲೋ ಮಾಡಿ ಎಲ್ಲ ಮಾಡಿರೋದು. ಇದರಿಂದ ಆಮೇಲೆ ಅದರಲ್ಲಿ ಫಾಲೋ ಮಾಡದೇ ಇದ್ದವರು ತುಂಬಾ ಜನ ವೋಟ್ ಮಾಡ್ತಾ ಇದ್ದಾರೆ. ಇದಕ್ಕೂ ಮೀಗಿಲಾಗಿ ಅಂತ ವೋಟ್ಗಳು ಅವ್ರು ಬಂದೇ ಬರ್ತವೆ. ಇದ್ರಲ್ಲಿ ಏನಾದರೂ ಗಿಲ್ಲಿ ಏನಾದ್ರು ಗೆಲ್ಲಿಲ್ಲ ಅಂತ ಅಂದ್ರೆ ಇದರಲ್ಲಿ ಬಿಗ್ ಬಾಸ್ ಕಲರ್ಸ್ ಕನ್ನಡ ಅವ್ರದ್ದು ಕೈವಾಡ ತುಂಬಾ ಇರುತ್ತೆ ಅನ್ನೋದೊಂದು ಗೊತ್ತಾಗುತ್ತೆ. ಮುಂದಕ್ಕೆ ಅದ್ರ ಪರಿಣಾಮನ ಅವ್ರೇನು ಅನುಭವಿಸುತ್ತೆ. ಕಲರ್ಸ್ ಕನ್ನಡನ ಅವತ್ತಿಂದಾನೆ ಅನ್ಫಾಲೋ ಮಾಡಕ್ಕೆ ಅಭಿಯಾನ ಸ್ಟಾರ್ಟ್ ಮಾಡ್ತೀವಿ. ದುಡ್ಡಿಗೆ ಬೇಡ ನಿಮ್ ನಿಯತ್ತು, ಗಿಲ್ಲಿ ಗೆಲ್ಸೋದು ಗೊತ್ತು ಅಷ್ಟೇ. ಯಾವುದೋ ದುಡ್ಡು ಹೇಳಿ ಸರ್. ಈಗ ನಮ್ಮ ಸ್ನೇಹಿತ ಒಂದು ದಾಟಿ ಇಡೀ ಬಿಗ್ ಬಾಸ್ಗೆ ನಮ್ಮ ಗಿಲ್ಲಿನೇ ಒಂದು ಕೋಟಿ. ಅವನು ಆಡ್ತಲ್ಲ, ಅವನೇ ಪ್ರತಿಯೊಂದಲ್ಲ, ಅವನೇ ಚೋಟಿ. ದಯವಿಟ್ಟು ನೀವೆಲ್ಲ ಹಾಕಿ ಓಟಿಂದ ಕೋಟಿ ಓಟ್ ಹಾಕೋರಿಗೆ ಕೊಡ್ತೀವಿ 4 ಪ್ಲೇಟ್ ಬೋಟಿ.
ಸದ್ಯಕ್ಕೆ ಬಿಗ್ ಬಾಸ್ಗೆ ಅವನೇ ಮೇಟಿ. ಹೊಡೀರಪ್ಪ. ಗಿಲ್ಲಿಗೆ 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 ಗೆಲ್ಬೇಕು ಗಿಲ್ಲಿ ಅಷ್ಟೇ. 99 ಓಟು ಕೂಡ ಗಿಲ್ಲಿಗೆ ಹಾಕಿ ಸರ್ ದಯವಿಟ್ಟು. ಡಮಾಲ್ ಡಿಮಿಲ್ ಡಿಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ಡಮಾಲ್ ಡಿಮಿಲ್ ಡಿಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ನಲ್ಲಿ ಮುಳೆ ಪಕ್ಕ ಪಕ್ಕ. ಸ್ನೇಹಿತರೆ ನೀವೆಲ್ಲರೂ ಏನ್ ನೋಡಿದ್ರಲ್ಲ, ಈಗ ಏನ್ ಹೇಳ್ತೀರಿ? ವಾರ ಮಾತ್ರ miss ಮಾತಾಡಿ ಬ್ರೋ. ಎಲ್ಲ ಓಟು ದಯವಿಟ್ಟು 99 ಓಟು ಗಿಲ್ಲಿಗೆ ಓಟ್ ಮಾಡಿ, ಗಿಲ್ಲಿ ಗೆಲ್ಸಿ. ಆಲ್ರೆಡಿ ಎಲ್ಲರ ಮನಸ್ಸಲ್ಲೂ ಗೆದ್ದವನೆ ಗಿಲ್ಲಿ, ಬಿಗ್ ಬಾಸ್ ಗೆದ್ದವನೆ. ನೀವು ದಯವಿಟ್ಟು ನಮ್ಮ ಸರ್ಕಾರ ಯಾರ್ಯಾರು ಓಟ್ ಮಾಡಿಲ್ಲ, 12 ಗಂಟೆಗಂತ ವೋಟಿಂಗ್ ಲೈನ್ ಓಪನ್ ಆಗಿರುತ್ತೆ, ಎಲ್ಲರೂ ಓಟ್ ಮಾಡಿ, ಓಟ್ ಮಾಡಿ ಪ್ಲೀಸ್, ದಯವಿಟ್ಟು ಓಟ್ ಮಾಡಿ. ಟಮಾಟಿ ಮಿಲ್ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ಮೇಡಮ್ ಮಾತಾಡಿ ಮೇಡಮ್. ಏಯ್ ಮಾತಾಡೋ ಮಾತಾಡ ಸಂಧ್ಯಾ ಅಯ್ಯೋ, ಸಂಧ್ಯಾ. ಇದು ಮ್ಯೂಡಿಯಾ ಅಣ್ಣಪ್ಪ ಮಗ.